ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಎಲ್ಲರೂ ಹೇಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂತೇನ್ರಿ. ನಾವು ಆರಾಮದೇವಿ ನೋಡ್ರಿ ಸ್ನೇಹಿತರೆ. ಕತೆನ ಬೆಳಗ್ಗೆ ಅರ್ಧ ಹಾಕಿದ್ನಲ್ರಿ, ಈಗ ಸಂಜೆ ಇನ್ನೊಂದು ವಿಡಿಯೋ ಹಾಕಕತ್ತೀನಿ ನೋಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೈಪ್ ಮಾಡ್ರಿ, ವಿಡಿಯೋಕ್ಕೆ ಸಪೋರ್ಟ್ ಮಾಡ್ರಿ, ಲೈಕ್ ಕೊಡ್ರಿ. ಭಾಳ ಜನ ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡಕತ್ತೀರಿ. ಹೊಸದಾಗಿ ನಮ್ಮ ಚಾನಲ್ನ ನೋಡಕತ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ. ಕತೆಗಳು ಭಾಳ ಇಂಟ್ರೆಸ್ಟಿಂಗ್ ಅದಾವು. ಎಲ್ಲ ಸಂಚಿಕೆಗಳನ್ನ ನೋಡ್ರಿ. ಹಂಗಾರ ಕತೆ ಶೋಭಾ ಜೀವನದ ಹೊಸದಾಗಿ ನೋಡಕತ್ತಾರ ಹೇಳ್ತೇನ್ರಿ. ಶೋಭಾ ಸಂಸಾರದ ಕತೆ ಎಲ್ಲರಿಗೂ ಇಷ್ಟ ಆಗತ್ತೆ ಅಂತ ಅನ್ಕೊಂತೇನ್ರಿ. ಕತೆನ ಮುಂದುವರಿಸ್ಕೊಂಡು ಹೋಗ್ತೀನಿ ಇವತ್ತು. ಮತ್ತೆ ನಡಿಯಕ್ಕ ನಾಷ್ಟಾನ ಮಾಡಿ ಬಂದ್ಬಿಡೋಣ ಲಘುನ. ನಾಷ್ಟ ಮಾಡಿ ಬಟ್ಟೆ ಅವನು ಒಗದಾಕಿದ್ರಾತತ್ತಾಗ, ಅದಕ್ಕೆ ನಾವು ಹೇಳಿದ್ದೆ ಬಾ. ಮತ್ತು ನಾಷ್ಟ ಮಾಡಿ ಒಗದಾಕಿದ್ರೆ ಏನು ಬಿಸಿಲ ಸುರಿತೈತಿ ನೋಡ್ಕೊಂತವಿ. ಏನು ಮಾಡೇನಾಗಿಲ್ಲ. ಈ ಸೊಣಕಿ ಬಾಟತಿಗೆ ಅವ್ನು ತೆಗೆದು ಇವ್ನ ಹಾಕಕ್ಕೆ ಬರ್ತೈತಿ. ನಡಿಯಕ್ಕ. ಇದು ಉಪ್ಪಿನಕಾಯಿ ಅದು ಬೇಕಂದ್ರೆ ಹಚ್ಗೋ ಅಕ್ಷತಾ, ಅಲ್ಲೇ ಬರಣೆಗೆ ಇಟ್ಟ ನೋಡು. ಸಾಕು ಬಿಡಕ್ಕ. ಉಪ್ಪಿಟ್ಟೆ ನಾನು ಭಾಳ ತಿನ್ನಂಗ ಇಲ್ಲ ನಮ್ಮ ಮನ್ಯಾಗ. ನಮ್ಮ ಉಪ್ಪಿಟ್ಟು ಮಾಡಂದ್ರೆ ಮಾಡ್ತಿದ್ದೆ ಇಲ್ಲ. ಎಂತ ಚಲೋ ಆಗೈತೆ ನೋಡು ಉಪ್ಪಿಟ್ಟೆ. ಬಿಸಿದಷ್ಟ ರುಚಿ ಬಿಡಕ್ಕ ಇದೆ. ನಾವು ತಿಂತಿದ್ದಲ್ಲವ ಯಾವಾಗ ಮದುವೆ ಹಚ್ಚಿಟ್ಟು ಏನು ಮಾಡೋದು ದಿನ ಒಂದು ನಾಷ್ಟಕ್ಕೆ. ಏನು ಮಾಡೋದು ತಿಲ್ವ್ಯಾ ನೀ ದಿನ ಒಂದು ಸಾಕಾಗೋಕತಿ. ಅದಕ್ಕೆ ಒಂದೊಂದು ದಿವ್ಸ ಉಪ್ಪಿಟ್ಟು ರೊಟ್ಟಿ ಬಿಸಿ ಮಾಡಿದ್ರೆ ತಿಂದು ಹೋಗ್ಬಿಡ್ತಾರ. ಉಪ್ಪಿಟ್ಟು ಒಂದಿಟ್ಟು ಮಾಡಿದ್ರೆ ಬಿಸಿದಾಟ ತಿಂತಾರೆ. ಮತ್ತು ಒಂದೀಟು ಆರ್ತು ಅಂದ್ರೆ ಮುಟ್ಟೋದಿಲ್ಲ. ಹಂಗೆ ಮುಸ್ರಿಗೆ ಹೋಗತ್ತದ. ಅದಕ್ಕೆ ಬಿಸಿದ ಐತೆ ಬಾರವ ಇಬ್ರು ಕೂಡಿ ತಿಂದ್ರೆ ತಗ ಹೊಡ್ತಂಬತೈತೆ. ಬದುಕು ಮಾಡಕ್ಕೆ ಕಟ್ಟೆಕಾಯಿ ಹಂಗೆ ಹೊಟ್ಟಸ್ಕೊಂಡು ಬದುಕು ಮಾಡು ಅಂದ್ರೆ ಏಟ್ ಮಾಡಿದ್ರೆ ಮುಗಿಯಂಗಿಲ್ಲ ಮನೆ ಬದುಕು. ಹೌದು ಬಿಡಕ್ಕ. ಅಡಿಗೆ ಆಗತ್ಲೆ ಮತ್ತು ರಾತ್ರಿ ಆಗತ್ಲೆ ಮತ್ತು ಬೆಳಗ್ಗೆ ಮುಂಜಾನೆ ಏನು ಮಾಡೋದು ಇದ ನೋಡು. ಏನು ನನಗೂ ಹೊರ ಮನೆಯಾಗಿದ್ದಾಗ ನಮ್ಮ ಅವ್ನು ಕೇಳ ಸಾಕಾಗುತ್ತೆ. ಯವ ಏನು ಮಾಡಲಿ ಗಾಕತ್ತವ ಯವ್ವ. ನನಗಂತ್ರ ದಿನ ಒಂದಕ್ಕೆ ಈಗಿನ ಸದ್ಯಕ್ಕೆ ಹೊಲ್ದಾಗಿನ ಬುತ್ತಿ ಅದನ್ನ ಕಟ್ಟೋದಿಲ್ಲ ಏನು ಮನ್ಯಾಗ ಅಡಿಗೆ ಹೊಲ್ದಾಗ ಬುತ್ತಿ ಕಟ್ಟೋ ಮುಂದಿರ್ತೈತೆ ನೋಡಿ ಬಂಡಾಟ. ಯವ್ವ ಏನು ಪಲ್ಯ ಮಾಡೋದು ರೊಟ್ಟಿ ಮಾಡಿ ಅನ್ನ ಮಾಡಿ ನಿಂದಿರ್ಬೋದು. ಪಲ್ಯ ಸಾರು ಎಲ್ಲರಿಗೂ ಜೋಡಿಸ್ಬೇಕಲ್ಲ. ಅವರು 4-5 ಮಂದಿ ಆಳುಗಳು ಬಂದಿರ್ತಾರೆ, ಹೆಣ್ಣಾಳು ಗಂಡಾಳು. ಅವ್ರಿಗೂ ಮನ್ಯಾಗ ಉಣ್ಣಾಕು ಯವ್ವ ಸಾಕು ಬೇಕಾಗತ್ತದ. ಹೌದಕ್ಕ. ಯವ್ವ ನೀನು ಎಲ್ಲರಿಗೂ ಹೆಂಗೆ ಕಟ್ತಿದ್ದೇನವ. ಬದುಕು ಭಾಳ ಆಕತ್ತೆ. ಈಗೇನ ನಾನು ಅದನ್ನ ಇಬ್ರು ಕೂಡ ಮಾಡ್ಕೊತೀವಿ ಸಹಿ. ಅವಾಗೆಲ್ಲ ಬೇಕೆ ಮಾಡ್ಕೊತಿದ್ದೆಲ್ಲ ಯವ್ವ. ಅಯ್ಯೋ ಇನ್ನು ಈಗ ನೀ ಅದಿ ಚಲೋ ನೀವೊಂದು ನಾವೊಂದು ಮಾಡ್ತೇವಿ. ಮುಂಚೆ ಒಬ್ಬೇಕೆ ಮನೆಯಾಗಿಂದ ಅಡಿಗೆ ಮಾಡಿ ಹೊಲಕ್ಕೆ ಬುತ್ತಿ ಕಟ್ಟಿ ಆಕಳದೆಲ್ಲ ಚಾಕ್ರಿ ಮಾಡಿ ಮತ್ತು ಹೊಲಕ್ಕೆ ಹೋಗಿದ್ದೆ. ನಮ್ಮ ತಂಗ ಈ ಹೊಲಕ್ಕೆ ಹೋಗ್ಬಾ, ಒಂದು ಎಣ್ಣಾಳಿಂದ ಕೂಲ್ ಉಳಿತೈತಿ. ಮನ್ಯಾಗ ಕುಂತ ಏನು ಮಾಡ್ತಿದ್ದಿ? 12 ಅನ್ನತ್ಲಿಗೆ ನಾನು 4ಕ್ಕೆ ಎದ್ದಿರ್ತಿದ್ದೆ. 12 ಅನ್ನತ್ಲಿ ಬದುಕಾಕತ್ತೆ. ಏನೈತಿ ಬಾ ಇನ್ಮ್ಯಾಗ ಕೆಲಸ. ಬುತ್ತಿ ಅದನ್ನ ತೊಗೊಂಡ ಹೋಗ್ಬಿಡು. ಮತ್ತೇನು ಬುತ್ತಿ ತಗೊಂಡಾಗ ಕ್ಯಾರ್ನಾರ ಕಳಿಸ್ತಾನೆ ಬೇಡ. ನೀನ ಹೋಗಿ ತೊಗೊಂಡು ಒಂದಿಟ್ಟು ಏಟಕತ್ತಾಟ ಕಳೆ ಅದನ್ನ ತೆಗೆದು ಬಾ ಅಂತಂತಲ್ಲವ. ಒಂದು ಮಾತಾಡ್ತಿದ್ದಲ್ಲ ಏನಿಲ್ಲ. ಸುಮ್ಮನೆ ಹಂಗೆ ಹ್ಞೂ ಅಂತಂದು ತೊಗೊಂಡು ಹೋಗಿದ್ನವ ಯವ್ವ ಅಕ್ಷತಾ. ನನಗೂ ಯವ್ವ ಜೀವನನ ಸಾಕಾಗೋಗಿತ್ತು ನೋಡು. ಮನುಷ್ಯಾಗ ಒಂದಿಟ್ಟು ಬ್ಯಾಸರ ಹಾಸರ ಅನ್ನೋದಿರ್ತೈತೆ. ಹೌದಿಲ್ಲ? ಆಗ್ಲೆಲ್ಲ ಬದುಕು ಮಾಡಿರ್ತಾವೆ. ಒಂದೀಟು ಅಡ್ಡಗಂತೀವಿ ಅನ್ನಂಗಿಲ್ಲ. ಅಯ್ಯೋ ಮಕ್ಕಳತ್ಲೆ ಮಕ್ಕಳ್ ನಮ್ಮ ಮನೆ ದರಿದ್ರ ಹಚ್ಚಕತ್ತಿದಿ, ಹಂಗೆ ಮಾಡಾಕತ್ತಿದಿ ಹಿಂಗೆ ಮಾಡಾಕತ್ತಿದಿ ಅಂದ ಹಚ್ಚಲೇ ಅಂತದ್ಲು ಅಕ್ಷತಾ. ನಾನಂತರೂ ಒಂದು ಮಾತು ತಿರುಗಾಕಿ ಮಾತಾಡ್ತಿದ್ದಿಲ್ಲ. ಯಾಕ ಎಷ್ಟೆಲ್ಲ ಅನುಭವಿಸಿವ ಯವ್ವ ನಿನ್ನ ಕಷ್ಟ. ನಾ ಕೇಳತ್ಲೆ ನನಗೆ ಕಣ್ಣಾಗ ನೀರು ಬಂದಂಕವು ಪಾಪ. ಅವ್ವ ನಿನ್ನ ಎಷ್ಟು ಬೇಜಾರು ಮಾಡ್ಕೊಂಡೋದ್ಲು ಗೊತ್ತಾಕ. ಇನ್ನು ನೀನು ನೋಡಿದ್ದಿ ಅಂದ್ರೆ ನೀನು ಎಷ್ಟು ಇದು ಮಾಡ್ಕೊತಿದ್ದಿ. ಏನೋ ಅಂದಂಗೆ ಕಾಣ್ತಾಳ ಅತ್ತಿ. ಹೋಗೋಣ ಅಂತ ಅಂದ್ರೆ ಹೋಗಕ್ಕ ಕೊಡ್ವಲ್ದಕ್ಕ. ನೀನು ಅತ್ತಿ ಕಣ್ಣಂಗೆ ಓದಿ ಮುಗೀತು ನೋಡು. ನೀನು ಒಮ್ಮೆಟ್ಟು ಹೋದ್ರೂ 10 ಏಟು ಹೋಗಿದ್ದಿನ ಕಣ್ಣಂಗೆ ಮಾತಾಡ್ತಾಳ. ಕಣ್ಣು ತಪ್ಪಿಸಿ ಹೋಗ್ಬೇಕು. ಹೊಲಕ್ಕೆ ಹೋಗವಿ ಅಂತಂದು ಹೆಂಗಾರ ಮಾಡಿ ಹೋಗೋಣ ಅಂತ ಸುಮ್ಮನೋರು. ನೀ ಬೇಡ ನೋಟಾಕೆ. ಉಪ್ಪಿಟ್ಟು ಚಲೋ ಆಗೈತಿಲ್ಲ? ಚಲೋ ಆಗೈತಕ್ಕ. ಸಾಕು ನನಗೆ. ನಡಿಯಕ್ಕ ಲಗು ಬಟ್ಟೆ ಬಾಂಡೆ ಎಲ್ಲ ಮಾಡ್ಕೊಳ್ಳೋಣ. ನಡಿಯವ. ಆಕ್ಳಿಗೆ ಒಂದಿಟ್ಟು ನೀರು ಅದನ್ನ ಇಡ್ಬೇಕತ್ತು. ಪಾಪ ನೀರು ಇದು ಮಾಡ್ತಾವು. ಮತ್ತೆ ಹಂಗೆ ಕುಂತಿರ್ತಾಳ ಬಾಗ್ಲು ಹಿಡಿದು. ಒಂದಿಟ್ಟು ಹೋಗಿ ಹಾಕ್ಳದ್ದೇನು ಸಗಣಿ ಕಸ ಬೆಳೆಯೋದು ಬೇಡ. ಒಂದಿಟ್ಟು ನೀರು ಇಟ್ಟು ಒಂದಿಟ್ಟು ಹುಲ್ಲು ಹಾಕಂಗಿಲ್ಲ. ನಡಿಯವ ಲಗು. ಬಾರಕ್ಕ. ಅಕ್ಕ ಅವೆಲ್ಲ ಒಗದೋಗ್ದವು ಇತ್ಲ ಗಿಡ. ನಾ ಒಣೆ ಹಾಕ್ತಾನೆ. ತಡಿ ಅಕ್ಷತೆ ಹಿಂಡಾಕತಾನೆ, ಹಿಂಡಿ ಕೊಡ್ತಾನೆ. ಮತ್ತೇನು ಒಂದೊಂದು ತೊಗೊಂಡು ಹೋಗಿ ಹೊಣೆ ಹಾಕ್ತಿದಿ. ಒಂದು ಬುಟ್ಟ್ಯಾಗ ಹಾಕ್ಕೊಂಡು ಅಷ್ಟು ಹೊಣೆ ಹಾಕ್ಬಿಡತ್ತಾಗ. ಅವನು ಇತ್ಲಾಗ ತಾಂಬರಕ್ಕ ಹಿಂಡಾಕತಿಯಲ್ಲ ಅವನ್ನ. ಇವು ಅರಿಬಿ ಒಂದು ಆದ್ವು ಅಂದ್ರೆ ಏನು ನಮ್ಮ ಮೈ ಮೇಲೆ ನಾವು ಅದಾವು. ನೀನು ಅಂತಾರೆ ಜಳಕಾಗೈತಿ, ನಂದಿನ ಜಳಕಾಗಿಲ್ಲ ಏನಿಲ್ಲ. ನಂದೊಂದು ಸೀರೆ ಅದು ಉಳ್ಕಂತತಿ. ಅತ್ತಿಯರ್ದ ಆಗೈತಲ್ಲ ಜಳಕ. ಅತ್ತಿಯರ್ದ ಆಗೈತಕ್ಕ. ನಾನು
ನಿನ್ನ ಮದುವೆ ಆಗ್ಸಿಟ್ಟು ಆಕಿ ನನ್ನ ಗೆಳತಿ ಲಕ್ಷ್ಮಿ ಗೊತ್ತೇನ ನಿನಗೆ? ಆಕಿ ಮನೆಗೆ ಹೋಗೇ ಇಲ್ಲವ. ಮದುವೆ ಆದ ದಿನ ಒಂದೀಟ್ ಹಂಗ ಹೋಗಿ ಮಾತಾಡ್ಸ್ಕೊಂಡ್ ಬಂದಾಕಿ. ಒಟ್ಟ ಹೋಗಕ್ಕೆ ಕುಡಿಲ್ಲ ನೋಡಿ. ನನಗೂ ಮನ್ಯಾಗಿನ ವಾರೆ ಅಕ್ಕವ. ಈಗ ನೀನು ಜೊತೆಗೆ ಆಕಿ ಒಂದೀಟ್ ಮಾತಾಡ್ಕೊಂತ ಬದುಕು ಮಾಡ್ತೇವಿ ಆಕಾತಿ. ಮತ್ತೆಲ್ಲಿ ಹೋಗಕ್ಕೂ ಕೊಡಾಕ ಹೊಲ್ದು. ಸಂಜೆ ಮಂದಿವರು ಹೊಲದಿಂದ ಬಂದಿರ್ತಾರ, ಬಿಡತ್ತಾಗ ಎಲ್ಲಿ ಹೋಗೋದು ಅಂತ ಸುಮ್ನಕಾನೆ ಎಲ್ಲೆಲ್ಲಿ ಹೋಗಕ್ಕಾಗಿಲ್ಲ ನೋಡು. ಅದೇನಕ್ಕ ನಿನಗೆ ಗೆಳತಿದಾಳೇನ? ನನಗ ಅಂತಂದು ಬೇಜಾರ್ನಾಗ ಇದ್ದಾಗ ನನಗೆ ಸಮಾಧಾನ ಹೇಳಾಕಿದ್ದಾಗ ಗೆಳತಿ ಒಬ್ಬೇಕೆ ನೋಡುವ ಲಕ್ಷ್ಮಿ. ನನಗೆ ಎಂಥ ಕಷ್ಟದಾಗ ಸುಖದಾಗ ಎಲ್ಲದ್ರಾಗ ಓದಾಳಕಿ. ಗೆಳತಿ ಅಂದ್ರೆ ಹಂಗದಾಳ ನೋಡಕಿ. ಹೌದೇನಕ್ಕ? ಭಾಳ ಪುಣ್ಯ ಮಾಡಿರ್ ಬಿಡ ನೀವು. ಗೆಳತಿಯಾರೆಲ್ಲಾರು ಅದಾರ. ನನ್ನ ಗೆಳತಿನೂ ಇದ್ಲಕ್ಕ. ಆಕಿ ಊರಾಗಿಲ್ಲ ಈಗ, ಅವರು ರಜ್ಜೆ ಮನೆಗೆ ಹೋಗ್ಯಾಳ. ಆಕಿನ ಹಂಗ ಬಿಡಕ್ಕ. ನನ್ನ ಗೆಳತಿ ಅಂದ್ರೆ ಗೆಳತಿ. ಯಾಕೆ ಸುಳ್ಳು ಹೇಳಿ ಅಕ್ಷತಾ? ಅತ್ತಿಯರ್ ಕುಟಾಗ ಹೊಡೆದಾಡ್ದಾಗ ಮಾಡ್ದಾಗ ಜಗಳ ಮಾಡಿ ನಿಮ್ಮ ಬಾವ ಮನೆ ಬಿಟ್ಟು ಹೋಗು ಅಂದಾಗ ಅಳ್ಕೊಂತ ಹೋಗೋ ಮುಂದೆ ಕೈಯಾಗ ₹1 ರೊಕ್ಕ ಇದ್ದಿಲ್ಲ ನೋಡು. ಏನು ಲಕ್ಷ್ಮಿ ಅಂತೇಳಿ ಕೇಳತ್ಲೆ ರೊಕ್ಕ ಕೊಟ್ಟು ಮನೆಗೆ ಊರಿಗೆ ಹೋಗಾಕ ಬಸ್ ಎಲ್ಲ ಹತ್ತಿಸಿ ಹೋಗಿದ್ಲವ. ಈಗಿನ ಕಾಲದಾಗ ಯಾರಂಗೆ ಮಾಡ್ತಾರೆ ಹೇಳು? ನಮಗೆ ಯಾಕಪ್ಪ ಇನ್ನೊಬ್ರು ಮನೆ ಸುದ್ದಿ? ಜಗಳ ಮಾಡಿ ಅಯ್ಯೋ ನಮ್ಮ ಮನೆ ಬರ್ಬಾಡವ, ಮತ್ತೆ ಅದಕ್ಕೆ ಬೇಕು ನಿನ್ನ ಗಂಡ ಏನಾರ ಅಂದಾನ ಅನ್ನೋ ಲೆಕ್ಕದಾಗ ಮಾತಾಡ್ತಾರ. ಆಕಿ ಹಂಗಲ್ಲ ಅಕ್ಷತಾ, ಭಾಳ ಒಳ್ಳೆ ಹುಡುಗಿ ಆಕಿ. ಹೌದೇನಕ್ಕ? ಒಮ್ಮೆಟ್ಟು ಮನೆಗೆ ಬಂದಿಲ್ ಬಿಡ ನನ್ನ ಮದುವೆ ಸುಟ್ಟು. ಇಲ್ಲ ಬರಲ್ಲಕ್ಕಿ. ಇವರು ಅತ್ತಿಯರು ಆಕಿ ಬರಾತ್ಲೆ ಕವ 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 ಅಂತಂದು ಏನಾರ ಅನ್ನಕತ್ತಾರ. ಆಕಿ ಮನ್ಸಿಗೆ ಬ್ಯಾಸರ ಮಾಡ್ಕೊಂತಾಳ. ಅವ್ರೊಂದನ್ನದು ಇವ್ರೊಂದನ್ನದು. ಅದಕ್ಕೆ ಆಕಿ ಇಲ್ಲ ನಾನು ಬರೋದೇ ಇಲ್ಲ, ನೀನ ನಮ್ಮ ಮನೆ ಅಂತಲೇ ಬಾ ಅಂತ ಅಂತಿರ್ತಾಳ. ನೀರಿಗೆ ಹೋದಾಗ ಮಾಡಿದಾಗ ಒಂದು 2 ನಿಮಿಷ ಮಾತಾಡ್ಕೊಂಡು ಬರ್ತಾನೆ. ಏನು ಭಾಳ ಹೋಗೋಕ್ಕಾಗಲ್ಲ. ಹೌದೇನಕ್ಕ? ಯಾವಾಗಾರ ಒಮ್ಮೆಟ ನಾನು ನಿನ್ನ ನೀರಿಗೆ ಹೋದಾಗ ಹೋಗಿ ಬಂದ್ರೆ ಅತ್ತಾಡಿ. ನನಗೂ ನೋಡಂಗಾಗೈತೆ ನೋಡು ಅಕ್ಕನ. ಇಲ್ಲೇ ಹೋಗಂತಡಿಯವ್ವ. ಶೋಭಾರ್ ಮನೆ ಅಂತೇಳಿ ಅವ್ರ ಹತ್ತಿದ್ರು ನಾಯಿ ಮಾಡ್ದಂಗೆ ಮಾಡ್ತೈತಿ. ಇಲ್ಲೇ ಇತ್ಲಾಗ ಇಲ್ಲ ಅವ್ರ ಹತ್ತಿ ಮಂದಿಗಿಂದ ಅದಾಳ ಏನ ಇತ್ಲದಾಗ ಆಸೆ ಹೋದೆ ಅಂದ್ರೆ ಇನ್ನು ಹತ್ರ ಆಕತ್ ನನಗೆ ಮನಿ. ಇಲ್ಲೇ ಅದಾಳ ಶೋಭಾ. ಮಾತಾಡ್ಸ್ಕೊಂಡು ಹೋದ್ರ ಅತ್ತಡಿ. ಅವ್ರ ತಂಗಿ ಆಕಿ ಇಬ್ರು ಅದಾರ. ಶೋಭಾ ಬಾ ಲಕ್ಷ್ಮಿ, ನಿನ್ನ ಬಗ್ಗೆನ ಮಾತಾಡಕತ್ತಿದೀವಿ ನೋಡಿ ನಾನು ಅಕ್ಷತಾ. ಏನ್ ಬಿಡವ ಮೈದನ್ ಮದುವೆ ಅಂತ ಅಕ್ಕ ತಂಗಿ ಕುಡ್ಕೊಂಡಿರಿ. ಈ ಗೆಳತಿ ನೆನಪ ಇಲ್ಲ ನಿನಗ? ಅದ ಮತ್ತ ಹಂಗೇನಿಲ್ಲವಾ ಲಕ್ಷ್ಮಿ? ಏನ ಮನ್ಯಾಗಿನ ಕೆಲಸ ನೋಡ್ತಿಲ್ಲ ಮುಂಚೆ ಎಷ್ಟು ಕೆಲಸ, ಅದ್ರಾಗ ಮದುವೆ ಆಸ್ಬಿಟ್ಟು ಬದುಕ ತೀರಾವಲ್ದು ಬಿಡ. ಇಬ್ರು ಕೂಡಿ ಮಾಡಿದ್ರೂ ಏನು ಮುಗಿಯಂಗ ಇಲ್ಲ ಬದುಕು. ಈಗ ಅದ್ನ ಅನ್ನಕತ್ತಿದ್ ನೋಡಿ ನನ್ನ ಗೆಳತಿ. ನಾನು ದಿನ ಏನಿಲ್ಲ ಅಂದ್ರೆ ಒಮ್ಮೆಟರ ಹೋಗಿ ಮಾತಾಡ್ಸ್ಕೊಂಡ್ ಬರ್ತೇನೆ. ಇಲ್ಲ ಆಕೆರ ಸಿಗ್ತಾಳ, ಮನೆಗೆ ಬರಲ್ಲ ಹಂಗ ಹಿಂಗ ಅನ್ನಕತ್ತಿದ್ಲ ಅಕ್ಷತಾ. ಇಲ್ಲವಾ ಅತ್ತಿ ಕವ 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 ಅನ್ನೋದಕ್ಕೆ ಬರದ ಇಲ್ಲ ನೋಡು ಅಂತಂದು ಅನ್ನಕತ್ತಿದ್ದೆ. ಯಾಕೆ ಇತ್ಲ ಕಡೆ ಹೊಂಟಿಯಲ್ಲ ನೀನು? ಮುಂಚೆ ಇಬ್ರು ಕೂಡಿ ಹೋಗಿದ್ವಿ, ನೀರಿಗೆ ಬರ್ತಿದ್ದಿ. ಈಗಂತೂ ಬರದ ಬಿಟ್ಟಿ ಅತ್ಲಾಗ. ನೀರು ಇಲ್ಲಿ ಇವ್ರ ಮನೆ ಅಂತೇಳಿ ಹೋಗಿದ್ನಿ, ಹತ್ರ ಆಕತಿ ಅಂದೆ. ಅಲ್ಲಿ ಭಾಳ ಜನ ಇರೋದಿಲ್ಲ. ಅಲ್ಲಿ ನಾವು ಮುಂಚೆ ಹೋಗಿದ್ವಲ್ಲ ಚೆನ್ನಮ್ಮರ ಮನೆ ಅಂತೇಳಿ ಭಾಳ ಜನ ಇರ್ತತ. ಇಲ್ಲಿಗೆ ಎಷ್ಟು ಜನ ಇರೋದಿಲ್ಲ ಅಂತಂದು ಆಕಿ ಕೆಂಪಮ್ಮ ಅಂದ್ಲ. ಅದಕ್ಕೆ ನೋಡೋಣ ತಡಿ ಅಂತಂದು ಹೊಂಟಿದ್ದೆ. ಹೋಗಿದ್ದೆ, ಅಷ್ಟೇನು ರಶ್ ಇದ್ದಿಲ್ಲ. ಅದಕ್ಕೆ ಬಡ ತುಂಬ್ಕೆಂದು ನಿಮ್ಮ ಮನೆ ಸಂಧ್ಯಾ ಇಲ್ಲಿ ಹೋದ್ರ ಹಗರಕತಿ ಅಂತಂದು ಇಲ್ಲೇ ಬಂದಿವ. ನಿಮ್ಮ ಅತ್ತಿ ನೋಡಿದ್ರೆ ನಮ್ಮ ಜಾಗದಾಗ ಓಡಾಡ್ತಾವು ಹಂಗ ಹಿಂಗಂತ ವಟ ಅಂತಾಳ. ಅದಕ್ಕೆ ಆಕಿ ಕಾಣ್ಲಿಲ್ಲಲ್ಲ ಹೊಂಟಿದ್ ನೋಡು. ಏನವ ಅಕ್ಷತಾ ಆರಾಮದಿಯಾ? ಅಕ್ಕ ಆರಾಮದೆ ನೋಡ್. ನೀವ್ ಆರಾಮದಿರಕ್ಕ? ಹಂಗ ಅದ ನೋಡವ. ನಿಮ್ಮ ಅತ್ತಿ ಹೆಂಗ ಏನಂತಾಳ ನಿನಗ? ಏನಂತಾರಕ್ಕ? ಎಲ್ಲ ನೋಡ್ಕೊಂಡಿಲ್ಲ ನಿಮ್ಮ ಅತ್ತಿದು ರುದ್ರಾವತಾರನ? ಯಪ್ಪ ವಿಚಿತ್ರ. 3 ದಿನಕ್ಕೆ ಸಾಕಾಗ್ಯಾಳ ಅಕ್ಷತಾ ನಮ್ಮ ಅತ್ತಿದೆ ರುದ್ರಾವತಾರ ನೋಡಿ. ಆಯ್ತಗಳವ ಬಾ ಶೋಭಾ. ಪುರ್ಸತ್ ಮಾಡ್ಕೊಂಡು ಒಂದಿಟ್ಟು ನಿಮ್ಮ ತಂಗಿನ ಇರ್ತಾಳವ, ನೀವಂತ ಒಂದ್ ಮಾಡ್ಕೊಂತೀರಿ. ಅದ್ರ ಒಂದಿಟ್ಟು ಆಯಂಗಲ್ ಬಿಡತ್ಲಾಗ. ಇಲ್ಲ ಆಮೇಲೆ ಬರ್ತಾನೆ ತಗೋ. ಒಂದಿಟ್ಟು ಅಪ್ಪ ಅವ್ಗ ಫೋನ್ ಹಚ್ಚದೈತೆ, ಆಮೇಲೆ ಬರ್ತಾನೆ. ಬಾ ಬರ್ತಾನೆ ತಗೋ. ಅಕ್ಕ ಚಾ ಕುಡ್ದೋಗಂತೆ ಅಂತ. ಅಯ್ಯೋಯ್ಯವ ತಾಯಿ, ನಿಮ್ಮ ಅತ್ತಿ ಇಲ್ಲ ಬರ್ತಾನವ. ನಿಮ್ಮ ಅತ್ತಿ ನಾ ಇನ್ನ ಇಲ್ಲಿ ನಿಂತಿರೋದ್ ನೋಡ, ನಿಮ್ ಜಾಗದಾಗ ನಿಂತಿರೋದ್ ನೋಡ ಏಟ್ ಒದರ್ತಾಳ ಗೊತ್ತಲ್ಲ. ಏನ್ ಮನೆಗೆ ಬಂದೆ ಅಂದ್ರೆ ಮುಗೀತು. ಆಕಾಶ ಭೂಮಿನ ಒಂದ್ ಮಾಡ್ತಾಳ. ಎಷ್ಟು ಎದುರು ಹೋಗೇ ಬಿಟ್ರು ನೋಡು ಅತ್ತಿಯರಿಗೆ. ಹಂಗೆಲ್ಲ ಮಾಡ್ಯಾಳ ಪಾಪ. ಒಂದೇಟು 2 ಬಂದಾಗ ಬಾಯಿ ಸಿಕ್ಕಂಗೆ ಬೈದ್ ಕಳ್ಸ್ಯಾಳ ಅತ್ತಿ. ಅದಕ್ಕಾಕಿ ನಮ್ಮ ಮನೆಗೆ ಬರೋದೇ ಇಲ್ಲ. ನೀನ ಬಾ ಬೇಕಂದ್ರ ನಾನಂತರೂ ಬರಲ್ಲ ಅಂತ ಹೇಳಕಿ. ಮನ್ಸಿಗೆ ಬೇಜಾರಾದ್ರೆ ಬಿಡಕ್ಕ ಹಂಗೆ ಮಾಡೋದು. ಅತ್ತಿಯರು ಹಂಗ ಮಾತನ್ಯಾಗ ಮಾತಾಡ್ತಾರ. ಮನ್ಸಿಗೆ ಎಷ್ಟು ಬೇಜಾರಾಕವಂತಂದು ನೋಡಂಗ ಇಲ್ಲ ಅವ್ರು. ಅದು ನೋಡವ ಇವಿಷ್ಟು ಬಟ್ಟಿ ಬಾಂಡೆನೋ ಅದು ಬಟ್ಟಿನ ಅದು ಅಕ್ಷತಾ ಅಷ್ಟು ಹೊಣೆ ಹಾಕ್ಬಿಡು. ನಾ ಆಕಳ ಅದನ್ನ ಒಂದಿಟ್ಟು ಕರಿತೇನೆ. ಹೋಗಕ್ಕ ನೀನು ಆಕಳ ಅದಷ್ಟು ಕರಿ. ಅಷ್ಟು ಹೊಣೆ ಹಾಕಿ ಬಾಂಡೆವನು ಅಷ್ಟು ದಬ್ಬ ಹಾಕಿ ಅಡುಗೆಗೆ ಏನೇನು ಬೇಕು ಹೇಳಿ ಎಲ್ಲ ಹೆಚ್ಚಿಕೊಡ್ತೇನೆ. ನೀ ಅಡುಗೆಗೆ ಇಡುವಂತೆ ಅಂತ. ಸರಿ ತಗೋ. ನಾ ಜಳಕ ಮಾಡಿ ಬರ್ತಾನೆ. ನೀ ಅಷ್ಟೊತ್ತಿಗೆ ಹೊಣೆ ಕೊಳಗೆ ಬಾ. ಬಾಂಡೆವನು ಒಳಗೆ ತಗೊಂಬಂದ್ಬಿಡು. ಮತ್ತೆ ಅಕ್ಕಿ ಪಕ್ಕಿ ಓಡಾಡ್ತಾವಿಲ್ಲಿ ಮತ್ತೆ ಹೇಳಕ್ಕಾಗಲ್ಲ. ಹೋಗಕ್ಕ ಜಳಕ ಮಾಡಾಟತ್ತಿಗೆ ನಾನು ತಗೊಂಬರ್ತೇನೆ ಬಾಂಡೆನ. ಇತ್ಲಾಗ ಹೋಗ್ಬೇಡ. ಇವತ್ತು ಪರ್ಸಪ್ಪ ಬಂದ್ರೆ ಒಂದಿಟ್ಟು ಕೇಳಿ ನಮ್ಮ ಹೊಲಕ್ಕೆ ಒಂದಿಟ್ಟು ಬೋರ್ ಅದನ್ನ ಹಚ್ಚಿಸ್ಕೋಬೇಕು. ಒಂದು ಸಂಪ್ನ್ಯಾಗ ನೀರು ಬಿಟ್ಟೆ ಅಂದ್ರೆ ಇದಕ್ಕೆ ಆಕಳ ದನಕರುಗಳಿಗೆ ನೀರು ಕುಡಿಯೋಕಾರ ಅಕ್ಕವು ಸಂಪ್ ಖಾಲಿ ಆಗಿರ್ತದೆ. ಬಂದ ಬಿಟ್ಟ ಪರ್ಸಪ್ಪ.
ಏನ್ ಪುಟ್ಟಣ ಆರಾಮದೀಯ? ಹಿಂಗ ಅದ ನೋಡಪ್ಪ ಪರ್ಸಪ್ಪ, ಆರಾಮದೀಯ ನೀನು? ಆರಾಮದ ನೋಡೋಣ. ಏನ್ ಇಲ್ಲಿ ದನಕರುಗಳು ಮೇಯ್ಸಕ್ ತಗೊಂಬಂದಿದ್ದೆ ಹೆಂಗ? ಹೂನಪ್ಪ, ಅಲ್ಲಿ ನಮ್ಮ ಹೊಲ್ದಂತೇಲೆ ಈ ಸಂಪ್ನ್ಯಾಗ ನೀರು ಖಾಲಿ ಆಗಿತ್ತಮ್ಮ. ನಿಮ್ದು ಬೋರ್ ಐತಲ್ಲ, ಒಂದಿಟ್ಟು ಪೈಪ್ ಅದನ್ನ ಹಚ್ಚಿ ಕೊಟ್ಟಿದ್ರ ಪುಣ್ಯ ಬರ್ತದ ನೋಡಪ್ಪ ನಿನಗೆ. ದನಕರುಗಳಿಗೆ ಬಾಯಿ ಏರ್ಸಿದ್ರ ಕುಡಿಯಾಕ ನೀರರ ಅಕ್ಕವು. ಅದ್ರಾಗ ಏನೈತನ ಕೇಳೋದು? ಏನಾಗ ಏನು ಓಟು ಒತ್ಕೊಂಡಕ್ಕವೇ ಇಲ್ಲ ಪಾಪ ದನಕರುಗಳಿಗೆ ನೀರಿಲ್ಲ ಅನ್ನಂಗಿಲ್ಲ. ಬಿಟ್ಕೋ ಪೈಪ್ ಅದನ್ನ ಐತ್ ನೋಡಲ್ಲೇ ನಿಮ್ಮ ಹೊಲದಂತೇಳಿ ಬರ್ತದ ನೋಡು ಸಂಪ್ ಅಂತೇಳಿ. ಆ ಬೋರ್ ಅದನ್ನ ಆನ್ ಮಾಡ್ಕೊರಿ. ನಾವೇನು ಇವ್ರು ಹಾಕಿದಂಗೆ ಏನು ಚಾವಿ ಗಿವಿ ಹಾಕಿರಂಗಿಲ್ಲ, ಹಂಗ ಬಿಟ್ಟಿರ್ತಾವ ಈ ಬೋರಿಂದ. ಹುಷಾರ್ಲೆ ನಿಧಾನ ಸರಿ ಹಾಕೋರಿ ಏನ, ತುಂಬತ್ಲೆ ಬಂದ್ ಮಾಡ್ರಟ. ಆಯ್ತಪ್ಪ, ಒಳ್ಳೆ ಮನ್ಸು ನೋಡತಮ್ಮ ನಿಂದು. ಏನು ಯಾರಿಗೇನು ಕೇಳಿದ್ರು ಇಲ್ಲ ಅನ್ನಂಗಿಲ್ಲ ಯಪ್ಪ, ನಿನಗೆ ಒಳ್ಳೇದಾಗಬೇಕ ಯಪ್ಪ. ಏನಣ್ಣ ಹಿಂಗ ನೋಡು, ಎಲ್ಲ ಒಳ್ಳೇದ ಅನ್ಕೊಂತ ಹೋಗೋದಪ್ಪ. ಏನು ಎಲ್ಲ ಸತ್ತಾಗ ಹೊತ್ಕೊಂಡಕ್ಕವೆ ಎಲ್ಲ ಇಲ್ಲೇ ಅಲ್ಲಿ ಬಿಟ್ಟು ಹೋಗೋದು. ಮಾಡಿದ್ದ ಪಾಪ ಪುಣ್ಯಗಳ ನಮ್ಮ ಜೊತೆಗೆ ಬರೋದಂತ. ಒಳ್ಳೆ ಕೆಲಸ ಮಾಡಿದ್ ಒಳ್ಳೇದಾಕತಿ ಅಂತ ಆಟ. ದನಕರುಗಳ್ನ ಎಲ್ಲಿ ಮೇಯ್ಕ್ಬಿಟ್ಟಿಯಪ್ಪ? ಇಲ್ಲಣ್ಣ, ನಾವು ಹೊಲ ಕಡೆಗೆ ಹೊಡ್ಕೊಂಡ ಬಂದಿಲ್ಲ. ನಮ್ಮ ಮನೆ ಹೆಣ್ಮಕ್ಳು ಹೊಡ್ಕೊಂಬರ್ತಾರ ಅಂದ್ರೆ ಯಾವಾಗ ಹೊಡ್ಕೊಂಬರ್ತಾರೇನೋ ಗೊತ್ತಿಲ್ಲ. ನನಗೂ ಬರೀ ಕೆಲಸ ಆಕತೆ, ಹಂಗಾಗಿ ನಾ ಹೊಡ್ಕೊಂಡ ಬರೋದಿಲ್ಲ ನೋಡು. ಹೌದೇನಪ್ಪ, ನಿಮ್ಮ ತಮ್ಮ ಏನು ಮಾಡ್ತಾನಂತಮ್ಮ? ಅವನೀನು ಹೊಲದಂತೇಳಿ ಅವನೀನು ಬರಲ್ಲ ಅಣ್ಣ. ಅವನು ಬೇರೆ ಕೆಲಸಗಳು ಅವು ಇವು ಏನೇನೋ ಓದ್ಕೊಂಡನ, ಒಂದಿಟ್ಟು ಏನಾರ ಬೇರೆ ಮಾಡ್ಬೇಕು ಅಂತ ಅವನು. ಏನು ಅವ್ರವ್ರು ಇಷ್ಟ ಅಲ್ಲಣ್ಣ, ನಾವೇನು ಹೇಳಕ್ಕಾಕತಿ? ಅವ್ರಿಗೇನು ತಿಳಿತೈತೆ ಅದನ್ನ ಮಾಡಲಿ, ಎಲ್ಲದಕ್ಕೂ ಬೆಂಬಲ ಅಂತೂ ಕೊಡ್ತೇವೆ. ಏನಪ್ಪ ಒಬ್ರು ಮಾಡ್ದಂಗೆ ಇನ್ನೊಬ್ರು ಮಾಡ್ಬೇಕು ಅನ್ನೋದು ಏನೈತಿ? 5 ಬೆರಳು ಸರಿ ಸಮ ಏನಿರೋದಿಲ್ಲ ಪಾಪ. ಅವ್ರವ್ರಿಗೆ ಏನು ಇಷ್ಟ ಬರ್ತೈತೆ ಅದು ಮಾಡಲಿ ಬಿಡುತ್ತಮ್ಮ, ಏನೈತಿ? ಆಯ್ತಣ್ಣ, ಹೊಲ್ದಂತೇಳಿ ಬಾ ಆಮೇಲೆ. ಬರ್ತಾನೆಪ್ಪ ಬರ್ತಾನೆ. ಬಂಗಾರದಂತ ನೋಡ, ಅಣ್ಣ ತಮ್ಮ ಇಬ್ಬರು ಹಂಗಾದಾರ. ಒಬ್ರು ಏನಾರ ಹೇಳಿ ಇದು ಮಾಡೋದಿಲ್ಲ, ಎಂಥರಾಗಲಿ ಎಷ್ಟು ಮರ್ಯಾದೆ ಕೊಟ್ಟು ಮಾತಾಡ್ತಾರ ಅಣ್ಣ ತಮ್ಮ. ನನಗಿನ ಮುಂಚೆನ ಹೊಲಕ್ಕೆ ಬಂದಾನ ಅಣ್ಣ, ಇನ್ನೂ ಬಂದಿಲ್ಲ ನೋಡು ಹೊಲಕ್ಕೆ. ಹೊಲದ ಆಸೆ ಬಂದಾನ ಒಳ ರೂಟ್ನ್ಯಾಗ ಬಂದ ಅಣ್ಣ. ಏನಪ್ಪ ಬಸವ, ಮುಂದಾಗ ಹೊಲಕ್ಕೆ ಬಂದ್ಬಿಟ್ಟಿದ್ದಿ? ನಾನು ಮುಂದಾಗ ಹೊಂಟಾನ ಮನೆಯಿಂದ, ಆಮೇಲೆ ಹಿಂದಾಗ ಬಂದಾನ ನೀವು. ಅಲ್ಲೆಷ್ಟು ಲಘು ಬಂದಿಯಲ್ಲ? ಹ್ಞೂನಣ್ಣ, ನೀವು ಹೊಲ್ದಾಗ ಆಸೆ ಬಂದು ನಾ ಗಾಡಿ ತೊಗೊಂಬಂದಾನಲ್ಲ, ಅದಕ್ಕೆ ಲಘು ಬಂದಾನಿ. ನಾನು ಹೊಲಕ್ಕೆ ನಿನ್ನ ಕರ್ಕೊಂಬರ್ಬೋದಿತ್ತು, ಬ್ಯಾಡ ಅಂತಂದು ನನ್ನ ನಟಕ್ಕೆ ನಾ ಬಂದೆ. ಆಯ್ತಾಯ್ತಪ್ಪ. ಯಾಕೆ ಹೊಲಕ್ಕೆ ಬಂದ್ಬಿಟ್ಟಿದ್ದಿ? ಯಾಕೆ ಹೊಲದಂತೇಳಿ ಬರಲ್ಲ ನಾನು? ಹೊಲದ ಕೆಲಸ ನನಗೆ ಆಗಂಗಿಲ್ಲ ಅಂತಿದ್ದಿ, ಯಾಕೆ ಒಳ್ಳೆ ಹೊಲಕ್ಕೆ ಬಂದ್ಬಿಟ್ಟಿದ್ದಿ? ನಾನು ಒಂದಿಟ್ಟು ನಿನ್ನಂತೇಳಿ ಮಾತಾಡ್ಬೇಕತ್ತಣ್ಣ. ಮನ್ಯಾಗ ಸಜ್ಜ ಅನ್ಸಲ್ಲದು, ಎಲ್ಲರೂ ಇರ್ತಾರೆ, ಅದಕ್ಕೆ ಬ್ಯಾಡ ಅಂತಂದಲ್ಲಿ ಅದಕ್ಕೆ ಹೊಲಕ್ಕೆ ಬಂದ್ಬಿಟ್ಟು ನೋಡು. ಚಲೋ ಆತು ಬಿಡು. ಏನು ಅದು ಅಣ್ಣ, ನಾನು ಏನೋ ಒಂದಿಟ್ಟು ಇದು ಮಾಡ್ಬೇಕು ಅಂತ ಅನ್ಕೊಂಡಿದ್ನಲ್ಲ. ನೀ ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ, ರೊಕ್ಕ ಬೇಕಂದ್ರೆ ಕೇಳು ಕೊಡ್ತಾನೆ. ಅದೇನು ಮಾಡ್ಬೇಕಾ ಮಾಡು, ಏನು ವ್ಯಾಪಾರ ಬೇಕಾ ಮಾಡು. ಮತ್ತು ನಿಂದು ಮದುವೆ ಆದಮೇಲೆ ನಿಂದು ಸಂಸಾರದ್ದು ಇದು ಆಕತ್ತಪ್ಪ. ನಾನೀಗ ಮದುವೆಕಿನ್ನ ಮುಂಚೆ ಜೋರು ಮಾಡ್ದಂಗೆ ನಿನಗೆ ಮಾಡೋಕ್ಕಾಗಲ್ಲ ತಮ್ಮ. ಏನು ನಿನಗೇನು ಬೇಕು ಹೇಳು, ಏನು ಮಾಡ್ತಿ ಮಾಡುವಂತೆ ಅಂತ. ಅದು ಅಣ್ಣ, ನಾನು ಪ್ಯಾಟಿಗೆ ಹೋಗಿ ದುಡಿಯೋಕೆ ಮನ್ಸು ಆಗೋಲ್ದೇಣ. ಅಕ್ಷತಾ, ನಾನು ಇಲ್ಲೇ ಇರೋಣ, ನಾವು ಪ್ಯಾಟಿಗೆ ಹೋಗಿರೋದು ಬೇಡ. ನಮ್ಮರು ತಮ್ಮರು ಅನ್ನೋರು ಎಲ್ಲರೂ ಇಲ್ಲೇ ಇರ್ತಾರ. ನನಗೂ ಅಕ್ಕಗೂ ರೂಢಿ ಆಗ್ಬಿಟ್ಟೈತಿ ಈಗ. ಅಕ್ಕನ ಬಿಟ್ಟು ನನಗೂ ಇರೋಕ್ಕಾಗಂಗಿಲ್ಲ, ನಾವಿಲ್ಲೇ ಇರೋಣ ಅನ್ನಕತ್ತಾಳ. ಹೌದೇನು? ಯಾಕೆ ಪ್ಯಾಟಿಗೆ ಬರೋಕೆ ಒಲ್ಲಂತ? ಅದನ್ನ ಅಂತೇಣ ನಾನು. ಅಲ್ಲೇ ಏನಾರ ಮಾಡೋಣಂತ, ಮತ್ತು ಹೋಗೋ ನೀನು ಮನೆ ಮಾಡೋ ನೀನು ಅಂತಂದು ಕೇಳಿದೆ. ಬ್ಯಾಡ ಅನ್ನಕತ್ತಾಳಕಿ. ಮತ್ತು ನೋಡಪ್ಪ ಹೆಂಗೆ ಮಾಡ್ತಿ ಅಂತಂದು, ಅದಕ್ಕೆ ನಾನು ಹೊಲನ ಮಾಡ್ಬೇಕು ಅನ್ಕೊಂಡು ಅಣ್ಣ. ಭಾಳ ಖುಷಿ ವಿಚಾರ ಹೇಳಿದೆ ನೋಡಿಯಪ್ಪ. ಏನು ನನಗೂ ಆಸೆ, ನೀನು ಹೊಲದಂತೆಲ್ಲೇ ಒಂದಿಟ್ಟು ನನಗೂ ಆಸರ ಬ್ಯಾಸರ ನೀನು ಒಂದಿಟ್ಟು ಇದ್ದಿ ಅಂದ್ರೆ ನನಗೆ ಚಿಂತಿರಲ್ಲ, ಹೌದಲ್ಲ? ನಾನು ಒಂದು ಸ್ವಲ್ಪ ಹೊತ್ತು, ನೀ ಒಂದು ಸ್ವಲ್ಪ ಹೊತ್ತು, ನಾನು ಎಲ್ಲರ ಪ್ಯಾಟಕ್ಕೆ ಹೋದಾಗ ನೀ ಇರೋದು, ನೀ ಎಲ್ಲರ ಹೋದಾಗ ನಾ ಇರೋದು. ಹಿಂಗೆ ಹೊಲದಾಗ ಇದ್ದಷ್ಟು ನೆಮ್ಮದಿ ಹೊರಗೆ ಎಲ್ಲ ದುಡಿದ್ರು ನೆಮ್ಮದಿ ಇರಲ್ಲ ನೋಡುತ್ತಮ್ಮ. ನನಗೂ ಹಂಗೆ ಅನಿಸ್ತಾಣ. ಅದಕ್ಕೆ ನಾನು ಅಂದ್ಕೊಂಡೆ, ಬ್ಯಾಡ್ ತೆಗೆ ಎಲ್ಲಿ ಪ್ಯಾಟಿಗೆ ಹೋಗಿ ದುಡಿದ್ರಿ ಏಟು ದುಡಿತೇವಿ, ನಮ್ದು ಅಂತಂದು ನಮ್ಮ ಸ್ವಂತದ್ದು ನಾವು ಮಾಡ್ಕೊಂಡ್ವಿ ಅಂದ್ರೆ ನಮ್ಮನ್ನು ಕೇಳೋರು ಯಾರು? ಪ್ಯಾಟ್ಯಾಗ ದುಡಿಯಾಕತ್ತೀವಿ ಅಂದ್ರೆ ಅವ್ರು ಹೇಳಿದ್ದ ಟೈಮಿಗೆ ಹೋಗ್ಬೇಕು, ಅವರು ಹೇಳಿದ್ದು ಬಿಟ್ಟು ಟೈಮಿಗೆ ಬರ್ಬೇಕು. ನಮ್ದು ನಾವು ಮಾಡಿದ್ರೆ ಯಾರೇನು ಕೇಳ್ತಾರೆ ಹೇಳ್ತಾರೆ, ನಮ್ಮ ಮನೆಗೆ ನಾವು ಇರ್ತಾವೆ ಅಂತಂದು ಅನ್ನಿಸ್ತಾಣ ನನಗೆ. ನೀನು ಅಂತೇಳಿ ಅದಕ್ಕೆ ಹೇಳೋಣ ಅಂತಾನೆ ಹೊಲದಂತೇಳಿ ಬಂದು ನೋಡು. ಆತಪ್ಪ, ನಾಳೆಯಿಂದ ನೀನು ನಾನಿಬ್ಬರು ಕೂಡ ಎಲ್ಲ ಮಾಡ್ಕೊಂಡು ಹೋಗೋಣ ಅಂತ ತಗೋ. ಅಣ್ಣ ಆತು. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಕತೆ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ಹೊಸದಾಗಿ ಚಾನಲ್ ನೋಡೋಕತ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಶೋಭಾ ಸಂಸಾರದ ಕತೆಗೆ ಹೈಪ್ ಮಾಡಿರಿ, ಕಮೆಂಟ್ ಮಾಡಿರಿ, ಲೈಕ್ ಕೊಡ್ರಿ.